ನಮ್ಮ ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಅಲ್ಲಿ ಎಷ್ಟೋ ಮುಸಲ್ಮಾನರ ಸರ್ನೇಮ್ ಹಿಂದೂ ಇರುತ್ತೆ. ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿ ಹಲವು ಗ್ರಾಮಗಳಲ್ಲಿ ಮತಾಂತರವಾಗಿದ್ದ ಮುಸ್ಲಿಮರು ಹಿಂದೂ ಉಪನಾಮ ಇಟ್ಕೊಳ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಅಲ್ಲಿ ಎಷ್ಟೋ ಮುಸಲ್ಮಾನರ ಸರ್ನೇಮ್ ಹಿಂದೂ ಇರುತ್ತೆ. ಹಿಂದೂಗಳ ಸರ್ನೇಮ್ ನಲ್ಲಿ ಯಾವುದೋ ದರ್ಗಾ ಹಿನ್ನೆಲೆ ಇರುತ್ತೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿ ಹಲವು ಗ್ರಾಮಗಳಲ್ಲಿ ಮತಾಂತರವಾಗಿದ್ದ ಮುಸ್ಲಿಮರು ಈಗ ತಮ್ಮ ಸರ್ನೇಮ್ ಬದಲಿಸಿಕೊಂಡು ಹಿಂದೂ ಉಪನಾಮ ಇಟ್ಕೊಳ್ತಿದ್ದಾರೆ. ಮುಸ್ಲಿಮರ ಹೆಸರುಗಳಲ್ಲಿ ಅಹಮದ್, ಮಹಮ್ಮದ್, ಖಾನ್, ಪಠಾನ್, ಮಿರ್ಜಾ, ಅಜೀಜ್, ಯೂಸುಫ್, ಅಲಿ, ಬಶೀರ್, ಅಮೀನ್, ಅಬ್ಬಾಸ್, ಅಖ್ತರ್, ಅಬ್ದುಲ್ಲಾ, ಹಬೀಬ್, ಖುರೇಶಿ ಹೀಗೆಲ್ಲ ಇರ್ತವೆ. ಆದ್ರೆ ಮುಸ್ಲಿಮರ ಹೆಸರಿನ ಮುಂದೆ ದುಬೆ, ಪಾಂಡೆ, ಸೋಲಂಕಿ, ತ್ಯಾಗಿ, ಪಟೇಲ್, ರಾಣಾ, ಶಿಕಾವರ್ ಅಂತೆಲ್ಲ ಇದ್ರೆ ಹೌದು, ಇಂಥದ್ದೊಂದು ಅಚ್ಚರಿಯ ಬೆಳವಣಿಗೆಗೆ ಸಾಕ್ಷಿಯಾಗಿರೋದು ಉತ್ತರ ಪ್ರದೇಶದ ಜಾನ್ಪುರ್. ಈ ಜಾನ್ಪುರ್ ಜಿಲ್ಲೆಯ ದೆಹರಿ ಗ್ರಾಮ. ಇಲ್ಲಿ ಲೆಕ್ಕಕ್ಕೆ ಸಿಕ್ಕಿರೋ ಹಾಗೆ 67 ಕುಟುಂಬಗಳು ತಮ್ಮ ಹೆಸರಿನ ಉಪನಾಮವನ್ನ ಹಿಂದೂ ಉಪನಾಮಗಳಾಗಿ ಬದಲಿಸಿಕೊಂಡಿವೆ. ನೌಶಾದ್ ಅಹಮದ್ ಈಗ ನೌಶಾದ್ ಅಹಮದ್ ದುಬೆ ಆಗಿದ್ದಾರೆ. ಇರ್ಷಾದ್ ಅಹಮದ್ ಪಾಂಡೆ ಆಗಿದ್ದಾರೆ. ಹೀಗೇಕೆ? ಮುಸ್ಲಿಮರ ಘರ್ ವಾಪಸಿ ಶುರುವಾಗಿದೆಯಾ? ಮುಸ್ಲಿಮರ ಹೆಸರಲ್ಲಿ ಹಿಂದೂ ಉಪನಾಮ ಬಂದಿದ್ದು ಯಾಕೆ? ಇಷ್ಟಕ್ಕೂ ಇದು ಈಗಿನ ಬೆಳವಣಿಗೆನಾ ಅಥವಾ ಹಿಂದಿನಿಂದಲೂ ಇತ್ತ ಅಂತ ಹುಡುಕುತ್ತಾ ಹೋದ್ರೆ ಈ ಗ್ರಾಮದ ಒಂದು ಕಥೆಯೇ ಕಣ್ಮುಂದೆ ಬರುತ್ತೆ. ನನ್ನ ನೆಂಟರೆಲ್ಲ ಶೇಖ್ ಅನ್ನೋ ಉಪನಾಮ ಇಟ್ಕೊಂಡಿದ್ದಾರೆ. ನನಗೆ ಶೇಖ್ ಅನ್ನೋ ಸರ್ನೇಮ್ ಇಷ್ಟವಿಲ್ಲ. ಅದಕ್ಕೆ ನಾನು ದುಬೆ ಅನ್ನೋ ಸರ್ನೇಮ್ ಇಟ್ಕೊಂಡಿದ್ದೇನೆ. ಶೇಖ್ ಅನ್ನೋ ಸರ್ನೇಮ್ ಭಾರತದ್ದು ಅನ್ನಿಸೋದಿಲ್ಲ, ಅದು ಅರೇಬಿಕ್ ಪದ. ಎಸ್, ಹೀಗೆ ಹೇಳೋ ನೌಶಾದ್ 7 ಹಸುಗಳನ್ನ ಸಾಕಿಕೊಂಡು ಜೀವನ ನಡೆಸ್ತಿದ್ದಾರೆ. ಅವರಷ್ಟೇ ಅಲ್ಲ, ಬಹುತೇಕ ಹಿಂದೂ ಸರ್ನೇಮ್ ಇಟ್ಕೊಂಡಿರುವ ಮುಸ್ಲಿಮರ ಜೀವನಾಧಾರ ಹಸು ಸಾಕಾಣೆ. ಇವರ ಕುಟುಂಬದವರು ಹಿಂದೆ ಊರಿನಲ್ಲಿ ಬ್ರಾಹ್ಮಣರಾಗಿದ್ದವರಂತೆ. ಪಂಡಿತ್ ಜಿ ಎಂದು ಕರೆಸಿಕೊಳ್ಳುತ್ತಿದ್ದರಂತೆ. ಯಾವಾಗ ಮತಾಂತರವಾಯಿತು, ಹೇಗಾಯಿತು ಅನ್ನೋದೆಲ್ಲ ಖಚಿತವಾಗಿ ಗೊತ್ತಿಲ್ಲ. ಆದರೆ ತಾವು ಮೂಲತಃ ಹಿಂದೂಗಳು ಅನ್ನೋದಂತೂ ಸತ್ಯ. ನಮ್ಮ ತಾತನ ತಾತ ಜಮೀನ್ದಾರರ ಬಳಿ ಕೆಲಸಕ್ಕಿದ್ರು. ಜಮೀನ್ದಾರರು ಮುಸ್ಲಿಂ ಆಗಿ ಕನ್ವರ್ಟ್ ಆದ್ರು. ಆಗ ನಮ್ಮ ತಾತನ ತಾತನು ಕನ್ವರ್ಟ್ ಆದ್ರು ಅನ್ನೋ ನೌಶಾದ್, ನಾನು ಧರ್ಮವನ್ನೇನು ಬಿಟ್ಟಿಲ್ಲ, ಕಡ್ಡಾಯವಾಗಿ ಪ್ರತಿದಿನ 5 ಬಾರಿ ನಮಾಜ್ ಮಾಡ್ತೇನೆ, ಇಸ್ಲಾಂ ಧರ್ಮದ ನಿಯಮಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತೇನೆ ಅನ್ನೋದನ್ನು ಹೇಳ್ತಾರೆ. ಇದರಿಂದ ನಾವು ನಮ್ಮ ಜನ್ಮ ನಕ್ಷತ್ರ, ಜಾತಕ, ಗೋತ್ರಗಳನ್ನು ಹೊಂದಬಹುದು ಎನ್ನುತ್ತಾರೆ. ಅಂದ ಹಾಗೆ ಹೀಗೆ ಸರ್ನೇಮ ಬದಲಿಸಿಕೊಂಡಿದ್ದಕ್ಕಾಗಿ ನೌಶಾದ್ ಅನ್ನೋರ ಮಗನ ಮದುವೆಯು ಮುರಿದು ಬಿದ್ದಿದೆಯಂತೆ. ಇನ್ನೊಬ್ಬ ಶೇಖ್ ಅಬ್ದುಲ್ಲಾ ಅನ್ನೋ ವ್ಯಕ್ತಿ ಈಗ ತಮ್ಮ ಉಪನಾಮವಾಗಿ ಪಾಂಡೆ ಸೇರಿಸಿಕೊಂಡಿದ್ದಾರೆ. ಅವರದ್ದು ಕೂಡ ಇದೇ ಕಥೆ. ನನಗೆ ನಮ್ಮ ಮನೆ ಮತ್ತು ಆಚರಣೆಗಳ ಬಗ್ಗೆ ಗೊಂದಲವಿತ್ತು. ಒಬ್ಬ ಇತಿಹಾಸ ತಜ್ಞರ ಬಳಿಗೆ ಹೋಗಿ ನನ್ನ ಕುಟುಂಬದ ಇತಿಹಾಸವನ್ನ ಹುಡುಕಾಡಿದೆ. ಆಗ ನನ್ನ ಕುಟುಂಬ ಮೂಲತಃ ಹಿಂದೂಗಳು. ನನ್ನ ಕುಟುಂಬದ ಉಪನಾಮ ಪಾಂಡೆ ಎಂದು ಗೊತ್ತಾಯಿತು. ಹೀಗಾಗಿ ನಾನು ಪಾಂಡೆ ಎಂದು ಸರ್ನೇಮ್ ಇಟ್ಕೊಂಡೆ. ಹೌದು ವೀಕ್ಷಕರೇ, ನನಗೆ ನಮ್ಮ ಮನೆ ಮತ್ತು ಆಚರಣೆಗಳ ಬಗ್ಗೆ ಗೊಂದಲವಿತ್ತು. ಒಬ್ಬ ಇತಿಹಾಸ ತಜ್ಞರ ಬಳಿಗೆ ಹೋಗಿ ನನ್ನ ಕುಟುಂಬದ ಇತಿಹಾಸವನ್ನ ಹುಡುಕಾಡಿದೆ. ಆಗ ನನ್ನ ಕುಟುಂಬ ಮೂಲತಃ ಹಿಂದೂಗಳು. ನನ್ನ ಕುಟುಂಬದ ಉಪನಾಮ ಪಾಂಡೆ ಎಂದು ಗೊತ್ತಾಯಿತು. ಹೀಗಾಗಿ ನಾನು ಪಾಂಡೆ ಎಂದು ಸರ್ನೇಮ್ ಇಟ್ಟುಕೊಂಡೆ ಎನ್ನುತ್ತಾರೆ. ಅಂದ ಹಾಗೆ ಈ ಪ್ರಕರಣ ಬೆಳಕಿಗೆ ಬಂದಿರೋದು ಕೂಡ ವಿಚಿತ್ರವಾಗಿ. ಇತ್ತೀಚೆಗೆ ದೇಶಾದ್ಯಂತ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಚರ್ಚೆ ಆಗ್ತಿದೆಯಲ್ಲ. ಈ ಅತುಲ್ ಸುಭಾಷ್ ಪತ್ನಿ ನಿಖಿತಾ ಇರೋದು ಇದೇ ಜಾನ್ಪುರ್ನಲ್ಲಿ. ಈ ಪ್ರಕರಣದ ವರದಿಗೆ ಹೋದವರಿಗೆ ಈ ಹಿಂದೂ ಉಪನಾಮದ ವರದಿಯು ಸಿಕ್ಕಿ ಅದು ಈಗ ದೇಶಾದ್ಯಂತ ಸುದ್ದಿಯಾಗ್ತಿದೆ. ಇದು ಸರಿನಾ ತಪ್ಪಾ? ಅದು ಒಂದು ಚರ್ಚೆಯ ವಿಷಯ. ಆದ್ರೆ ಯಾವುದೋ ಕಾಲದಲ್ಲಿ ಮತಾಂತರವಾಗಿದ್ದ ಮುಸ್ಲಿಮರು ಈಗ ಮತ್ತೆ ಹಳೆಯ ಧರ್ಮಕ್ಕೆ ವಾಪಸ್ ಆಗುತ್ತಿರೋದು ವಿಶೇಷವಾಗಿ ಕಾಣಿಸ್ತಾ ಇದೆ. ಅಂದ ಹಾಗೆ ಇವರೆಲ್ಲ ಶ್ರೀರಾಮನ ಪೂಜೆಯನ್ನ ಮಾಡ್ತಾರಂತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.